ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಚರಿತ್ರೆ ಚಾನಲ್ಗೆ ಸ್ವಾಗತ. ಅಧ್ಯಾಯ 5 ಭಾರತದಲ್ಲಿ ಶಿಲಾಯುಗ ಸಂಸ್ಕೃತಿ ಎಂಬ ಅಧ್ಯಾಯದಲ್ಲಿ ಹಿಂದಿನ ವಿಡಿಯೋ ಭಾಗ 3ರಲ್ಲಿ ನಾವು ಒಂದು ಹಳೆ ಶಿಲಾಯುಗ, ಎರಡನೇದು ಮಧ್ಯಶಿಲಾಯುಗದ ಬಗ್ಗೆ ತಿಳಿದುಕೊಂಡೆವು. ಈ ವಿಡಿಯೋದಲ್ಲಿ ನವಶಿಲಾಯುಗ ಮತ್ತು ಲೋಹಯುಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ ಸ್ನೇಹಿತರೆ, ಮೂರನೆಯದು ಹೊಸ ಶಿಲಾಯುಗ. ನಿಯೋಲಿಥಿಕ್ ಎಂಬ ಶಬ್ದವು ನಿಯೋ ಎಂದರೆ ಹೊಸ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬ ಗ್ರೀಕ್ ಪದಗಳಿಂದ ಬಂದಿದೆ. ಆದ್ದರಿಂದ ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಎಂದರ್ಥ. ಸಾಮಾನ್ಯವಾಗಿ ಇದು ಸಾಮಾನ್ಯ ಶಕ ಪೂರ್ವ 8000ದಿಂದ 4000 ಇತ್ತೆಂದು ನಂಬಲಾಗಿದೆ. ಈ ಯುಗದ ಮಾನವ ಕ್ವಾರ್ಟರ್ಸೈಟ್ ಕಲ್ಲಿನೊಂದಿಗೆ ಬೇರೆ ಬೇರೆ ಕಲ್ಲುಗಳನ್ನು ಬಳಸಿದ. ಆಯುಧಗಳನ್ನು ಕೆತ್ತಿ ಮಸೆದು ಸಂದುಗೆರೆ ಒಡೆದು ನುಣುಪುಗೊಳಿಸಲಾಗುತ್ತಿತ್ತು. ಅವುಗಳು ಉಪಯೋಗಕ್ಕೆ ತಕ್ಕಂತೆ ಬೇರೆ ಬೇರೆ ಆಕಾರ ಹೊಂದಿದ್ದವು. ಈ ಯುಗದ ಮಾನವ ಉಳುಮೆಯನ್ನು ಕಲಿತ. ಆಕಳು, ಕುರಿ, ಮೇಕೆ ಮುಂತಾದ ವಿವಿಧ ಪ್ರಾಣಿಗಳನ್ನು ಸಾಕಲು ಪ್ರಾರಂಭಿಸಿದ. ಈ ಕಾಲದ ಮಾನವರು ಗುಹೆಗಳಲ್ಲಿ ವಾಸಿಸುತ್ತಿದ್ದು ಅವುಗಳನ್ನು ಚಿತ್ರಗಳಿಂದ ಮತ್ತು ಕೆತ್ತನೆಗಳಿಂದ ಶೃಂಗರಿಸುತ್ತಿದ್ದರು. ಬೇಟೆಯ ಮತ್ತು ನೃತ್ಯದ ದೃಶ್ಯಗಳು ಸಾಮಾನ್ಯವಾಗಿ ಕಾಣಸಿಗುತ್ತವೆ. ಇವರು ತಮ್ಮ ಮಡಿಕೆಗಳನ್ನು ಅಲಂಕರಿಸುತ್ತಿದ್ದರು ಮತ್ತು ಸಮುದ್ರದಲ್ಲಿ ತೇಲುವ ದೋಣಿಗಳನ್ನು ನಿರ್ಮಿಸುತ್ತಿದ್ದರು. ಇವರಿಗೆ ನೇಕಾರಿಕೆ ತಿಳಿದಿತ್ತು. ಉಣ್ಣೆ ಮತ್ತು ಹತ್ತಿಯನ್ನು ಬಳಸಿ ಬಟ್ಟೆಗಳನ್ನು ಉತ್ಪಾದಿಸಿ ಬಳಸುತ್ತಿದ್ದರು. ಹಾಗೆ ಹಣ್ಣುಗಳು, ತರಕಾರಿಗಳು, ಗೆಣಸು, ಪ್ರಾಣಿಗಳ ಮಾಂಸ, ಮೀನು, ಹೈನು ಮುಂತಾದವು ಅವರ ಆಹಾರಗಳಾಗಿದ್ದವು. ಅಡಿಗೆ ಮಾಡುವುದು ಇವರಿಗೆ ತಿಳಿದಿತ್ತು. ಇವರು ಉಂಗುರ, ಬಳೆಗಳು, ತೋಳುಬಂದಿಗಳು, ಮಣಿಗಳು ಮುಂತಾದ ಆಭರಣಗಳನ್ನು ಬಳಸುತ್ತಿದ್ದರು. ದೇಶದ ವಿವಿಧ ಭಾಗಗಳಲ್ಲಿನ ನವಶಿಲಾಯುಗದ ಮಾನವರ ಜೀವನ ಶೈಲಿಯು ಭೌಗೋಳಿಕ ಸ್ಥಿತಿಗಳನ್ನು ಆಧರಿಸಿ ಭಿನ್ನತೆಯಿಂದ ಕೂಡಿತ್ತು. ಇವರು ಪೂರ್ವಜರನ್ನು ಮತ್ತು ಆತ್ಮಗಳನ್ನು ಪೂಜಿಸುತ್ತಿದ್ದರು. ಸತ್ತವರನ್ನು ಸುಟ್ಟು ಬೂದಿಯನ್ನು ಸಂರಕ್ಷಿಸಿಡುತ್ತಿದ್ದರು. ನರಬಲಿ ಪದ್ಧತಿಯು ಆಚರಣೆಯಲ್ಲಿತ್ತು. ಉತ್ಖನನಗಳ ಸಂದರ್ಭದಲ್ಲಿ ಮಾನವರ ಅನೇಕ ತಲೆಬುರುಡೆಗಳು ಪತ್ತೆಯಾಗಿವೆ. ಕರ್ನಾಟಕದ ಮಸ್ಕಿ, ರಾಯಚೂರು, ದೋಹಬ್, ಬಳ್ಳಾರಿ ಮತ್ತು ಕಾವೇರಿ ಕಣಿವೆ ಪ್ರದೇಶಗಳು, ತಮಿಳುನಾಡಿನ ತಿರುನಲ್ವೇಲಿ ಮತ್ತು ಸೇಲಂ, ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಹೈದರಾಬಾದ್, ಗುಜರಾತಿನ ಕಾತೇವಾರ, ಪಾಕಿಸ್ತಾನದ ಸಿಂಧು ಮತ್ತು ಬಲೂಚಿಸ್ತಾನ ಮುಂತಾದೆಡೆಗಳಲ್ಲಿ ನವಶಿಲಾಯುಗದ ತಾಣಗಳು ದೊರೆತಿವೆ. ಓಕೆ ಸ್ನೇಹಿತರೆ, ನಂತರ ಬರುವಂಥದ್ದು ಲೋಹಯುಗ. ಶಿಲಾಯುಗದಿಂದ ಲೋಹಯುಗದೆಡೆಗಿನ ಪರಿವರ್ತನೆಯು ನಿಧಾನ ಪ್ರಕ್ರಿಯೆಯಾಗಿತ್ತು. ಲೋಹದ ಮತ್ತು ಕಲ್ಲಿನ ಉಪಕರಣಗಳು ಜೊತೆಯಾಗಿಯೇ ಬಳಸಲ್ಪಟ್ಟವು. ಆದರೆ ಲೋಹಗಳ ಬಳಕೆಗೆ ಸಂಬಂಧಿಸಿದಂತೆ ಭಾರತದ ವಿಭಿನ್ನ ಭಾಗಗಳಲ್ಲಿ ಏಕರೂಪತೆ ಇರಲಿಲ್ಲ. ಹೊಸ ಶಿಲಾಯುಗವನ್ನು ಉತ್ತರ ಭಾರತದಲ್ಲಿ ತಾಮ್ರಯುಗವು ಅನುಸರಿಸಿದರೆ, ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಯುಗವು ಅನುಸರಿಸಿತು. ಲೋಹಯುಗವನ್ನು ತಾಮ್ರಯುಗ, ಕಂಚಿನ ಯುಗ ಮತ್ತು ಕಬ್ಬಿಣ ಯುಗಗಳೆಂದು ವರ್ಗೀಕರಿಸಲಾಗಿದೆ. ಮೊದಲಿಗೆ ತಾಮ್ರಯುಗವನ್ನು ನೋಡೋಣ. ಮೊಟ್ಟ ಮೊದಲು ಉಪಯೋಗಿಸಿದಂಥ ಲೋಹ ಬಂಗಾರವಾಗಿದೆ. ಅದು ವಿರಳವು, ಮೆದುವು ಮತ್ತು ಹೊಳಪುಳ್ಳದ್ದು ಆಗಿರುವುದರಿಂದ ಆಭರಣಗಳಿಗಾಗಿ ಮಾತ್ರ ಬಳಸಲ್ಪಡುತ್ತಿತ್ತು. ಆದರೆ ತಾಮ್ರದ ಅನ್ವೇಷಣೆಯು ಮಾನವನ ನಾಗರಿಕತೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವುದರೊಂದಿಗೆ ಹೊಸ ಯುಗವೊಂದರ ಉದಯವಾಯಿತು. ತಾಮ್ರವನ್ನು ವಿವಿಧ ಸಲಕರಣೆಗಳಾದ ಬರ್ಚಿ, ಖಡ್ಗ, ಕೊಡಲಿ, ಬಲ್ಲೆ ಮುಂತಾದವುಗಳನ್ನು ತಯಾರಿಸಲು ಬಳಸಲಾಗುತ್ತಿತ್ತು. ಈ ಉಪಕರಣಗಳನ್ನು ಕೃಷಿ, ಮೀನುಗಾರಿಕೆ, ಯುದ್ಧ ಮತ್ತು ಬೇಟೆಯಾಡಲು ಬಳಸುತ್ತಿದ್ದರು. ತಾಮ್ರಯುಗವು ಹರಪ್ಪ ನಾಗರಿಕತೆಯೊಂದಿಗೆ ಸಹ ಸಂಬಂಧವನ್ನು ಹೊಂದಿದೆ. ನಂತರ ಕಬ್ಬಿಣ ಯುಗ. ಈ ಸಮಯಕ್ಕೆ ಕೃಷಿ ಉದ್ಯೋಗವು ಬೇಟೆ ಮತ್ತು ಪ್ರಾಣಿ ಸಾಕಣೆಯಂಥ ಉದ್ಯೋಗಗಳನ್ನು ಹಿಂದಿಕ್ಕಿತು. ಮನುಷ್ಯ ಒಂದೇ ಸ್ಥಳದಲ್ಲಿ ವಾಸಿಸಲು ಪ್ರಾರಂಭಿಸಿದ. ಭಾರತದಲ್ಲಿ ಹಲವು ಕಂಚಿನ ಉಪಕರಣಗಳು ಮತ್ತು ವಸ್ತುಗಳು ಶೋಧಿಸಲ್ಪಟ್ಟಿವೆಯಾದರೂ ಭಾರತ ಇತಿಹಾಸದಲ್ಲಿ ಕಂಚಿನ ಯುಗ ಎಂಬುದು ಇಲ್ಲ. ತಾಮ್ರಯುಗ ಮತ್ತು ಕಬ್ಬಿಣ ಯುಗದೊಂದಿಗೆ ನಾವು ಭಾರತದ ಇತಿಹಾಸ ಕಾಲದ ಪರಿಧಿಗೆ ಪ್ರವೇಶಿಸುತ್ತೇವೆ. ದಕ್ಷಿಣ ಭಾರತದಲ್ಲಿ ಕಬ್ಬಿಣವನ್ನು ವ್ಯಾಪಕವಾಗಿ ಬಳಸಲಾಗುತ್ತಿತ್ತು. ಓಕೆ ಸ್ನೇಹಿತರೆ, ಪಶುಪಾಲನೆ ಮತ್ತು ಕೃಷಿಯ ಆರಂಭದ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ಪಶುಪಾಲನೆ ಆರಂಭವಾಗಿ ಆನಂತರ ಕೃಷಿ ಚಟುವಟಿಕೆಗಳು ನಡೆದವು. ಆಹಾರ ಸಂಗ್ರಾಹಕರು ಹಾಗೂ ಬೇಟೆಗಾರರಾಗಿದ್ದಂಥ ಮಾನವರು ಆಹಾರ ಬೆಳೆಯುವವರು ಅಥವಾ ಆಹಾರೋತ್ಪಾದಕರಾದರು. ಹಿಮಯುಗದಂಥ ಪ್ರತಿಕೂಲ ವಾಯುಗುಣದ ಪ್ರಭಾವವನ್ನು ಪಶುಪಾಲನೆ ಮತ್ತು ಕೃಷಿ ಚಟುವಟಿಕೆಗಳಿಂದ ಎದುರಿಸಿದರು. ಪಶುಪಾಲನೆಯಿಂದಾಗಿ ಆಹಾರವು ಸದಾ ಅವರೊಂದಿಗಿತ್ತು. ನಾಯಿಯು
ಮಾನವರಿಂದ ಪಳಗಿಸಲ್ಪಟ್ಟ ಮೊದಲ ಪ್ರಾಣಿ ಎಂದು ನಂಬಲಾಗಿದೆ. ನಾಯಿಯು ಬೇಟೆಗಾರನಾಗಿದ್ದ ಮಾನವನ ಆಶ್ರಯ ತಾಣಗಳ ಬಳಿ ಮೂಳೆ ಮತ್ತು ಮಾಂಸದ ತುಣುಕುಗಳಿಗಾಗಿ ಸುಳಿಯಲಾರಂಭಿಸಿತು. ಇಬ್ಬರ ನಡುವೆ ಅನುಬಂಧ ಏರ್ಪಟ್ಟಿತು. ಹೀಗೆ ನಾಯಿಯು ಪಳಗಿಸಲ್ಪಟ್ಟಿತು. ಆನಂತರ ಕುರಿ, ಮೇಕೆ, ಹಸು, ಬೆಕ್ಕು, ಒಂಟೆ ಮತ್ತು ಕುದುರೆಗಳು ಪಳಗಿಸಲ್ಪಟ್ಟವು. ನಾಯಿಗಳು ಮಾನವರಿಗೆ ಬೇಟೆಯಲ್ಲಿ ಸಹಾಯ ಮಾಡಲು ಮತ್ತು ಆಶ್ರಯ ತಾಣಗಳನ್ನು ಕಾಯಲು ಆರಂಭಿಸಿದವು. ಪಶುಪಾಲನೆಯು ಮಾನವರನ್ನು ಅಲೆಮಾರಿಗಳನ್ನಾಗಿಸಿತು. ಪಶುಗಳಿಗೆ ಆಹಾರ ಮತ್ತು ನೀರನ್ನು ಅರಸಿ ಬಹುದೂರ ಕ್ರಮಿಸಲಾರಂಭಿಸಿದರು. ಮಾನವ ವಿಕಾಸದ ಇತಿಹಾಸದಲ್ಲಿ ಕೃಷಿ ಚಟುವಟಿಕೆಯ ಆರಂಭವನ್ನು ಕ್ರಾಂತಿಕಾರಿ ಬದಲಾವಣೆ ಎಂದು ಅಭಿಪ್ರಾಯಪಡಲಾಗಿದೆ. ಇದು ನವಶಿಲಾಯುಗದ ಪ್ರಮುಖ ಅಂಶವಾಗಿದೆ. ಗೋಧಿ, ಅಕ್ಕಿ, ಸಿರಿಧಾನ್ಯಗಳು ಮುಂತಾದ ಬೆಳೆಗಳನ್ನು ಬೆಳೆಯಲಾರಂಭಿಸಿದರು. ಕೃಷಿಯು 13,000 ವರ್ಷಗಳಿಗಿಂತ ಪೂರ್ವದ ಚಟುವಟಿಕೆ ಏನೂ ಅಲ್ಲ. ಇದು ಮಾನವನನ್ನು ಕೃಷಿ ಭೂಮಿಯ ಬಳಿ ನೆಲೆಸುವಂತೆ ಮಾಡಿತು. ಈ ನೆಲೆಸುವಿಕೆ ಗ್ರಾಮಗಳ ಉದಯಕ್ಕೆ ಕಾರಣವಾಯಿತು. ಈ ಗ್ರಾಮ ಹಾಗೂ ನಗರಗಳು ನಾಗರಿಕತೆಗಳ ತಳಪಾಯಗಳಾದವು. ಓಕೆ ಸ್ನೇಹಿತರೆ, ನಾಗರಿಕತೆಗೆ ಸ್ಥಿತ್ಯಂತರ. ಒಟ್ಟಾರೆಯಾಗಿ ಶಿಲಾಯುಗದ ಮಾನವನು ಸುಮಾರು 13,000 ವರ್ಷಗಳ ಪೂರ್ವದವರೆಗೂ ಮಾನವರು ಬೇಟೆಗಾರ, ಆಹಾರ ಸಂಗ್ರಾಹಕರಾಗಿದ್ದರು. ಇವರು ಚಿಕ್ಕ ಗುಂಪುಗಳಲ್ಲಿ ಜೀವಿಸುತ್ತಿದ್ದರು. ಕೃಷಿ ಚಟುವಟಿಕೆಯು ನವಶಿಲಾಯುಗದ ಕ್ರಾಂತಿಗೆ ಕಾರಣವಾಯಿತು. ಈ ಕೃಷಿಯಾಧಾರಿತ ಹೆಚ್ಚಿನ ಆಹಾರ ಉತ್ಪಾದನೆಯು ಮಾನವನ ಸ್ಥಿರ ನೆಲೆಗಳ ಸ್ಥಾಪನೆಗೆ ಸಹಾಯಕವಾಯಿತು. ಪಶುಪಾಲನೆ ಹಾಗೂ ಉಪಕರಣಗಳ ಬಳಕೆಯು ಹೆಚ್ಚಾಯಿತು. ಕೃಷಿಯು ವ್ಯಾಪಾರ ಮತ್ತು ಸಹಕಾರವನ್ನು ಪ್ರೋತ್ಸಾಹಿಸಿ ಸಂಕೀರ್ಣ ಸಮಾಜಗಳು ರೂಪುಗೊಂಡವು. ಗ್ರಾಮೀಣ ಹಾಗೂ ಪುರಾತನ ಮಾನವ ನೆಲೆಗಳು ಸಂಕೀರ್ಣ ನಗರ ಸಮಾಜಗಳಾಗಿ ಪರಿವರ್ತನೆಗೊಂಡವು. ಇಂಥ ಒಂದು ಸಂಕೀರ್ಣ ಸಮಾಜಗಳು ಈಜಿಪ್ಟ್, ಮೆಸ್ಪಟೋಮಿಯಾ, ಚೀನಾ, ಸಿಂಧು ಮುಂತಾದ ನಾಗರಿಕತೆಗಳ ಉದಯಕ್ಕೆ ಕಾರಣವಾದವು. ಈ ನಾಗರಿಕತೆಗಳು ತಮ್ಮದೇ ಆದಂಥ ವಿಶಿಷ್ಟ ಸಂಸ್ಕೃತಿಗಳನ್ನು ರೂಪಿಸಿಕೊಂಡವು. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೆ ಭಾರತದಲ್ಲಿ ಶಿಲಾಯುಗ ಸಂಸ್ಕೃತಿಯಲ್ಲಿ ಶಿಲಾಯುಗದ ಆರಂಭಿಕ ಮಾನವನು ಯಾವ ರೀತಿಯಲ್ಲಿ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಆಹಾರ, ಬೇಟೆ, ಆಯುಧಗಳು, ನೆಲೆಗಳು ಮುಂತಾದ ಅಂಶಗಳನ್ನು ಪರಿವರ್ತಿಸಿಕೊಂಡು ಶಿಲಾಯುಗದ ಮಾನವ ಮಧ್ಯಕಾಲೀನ, ನವಶಿಲಾಯುಗದ ಹಾಗೂ ತಾಮ್ರಶಿಲಾಯುಗ, ಕಬ್ಬಿಣ ಯುಗದವರೆಗೆ ಬೆಳೆದು ಬಂದ ವಿಕಾಸವನ್ನು ನಾವು ಈ ಅಧ್ಯಾಯದಲ್ಲಿ ನೋಡಿದೆವು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.